ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ಜಿಯೋಗ್ರಫಿ ನೋಟ್ಸ್ ಅಧ್ಯಾಯ 2 ಪ್ರಪಂಚದ ಜನಸಂಖ್ಯೆ 5 ಅಂಕದ ಪ್ರಶ್ನೋತ್ತರಗಳು. ಒಂದು ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆಯನ್ನ ವಿವರಿಸಿ. ಉತ್ತರ: ಒಂದು ರಾಷ್ಟ್ರದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಜನಸಂಖ್ಯೆಯಲ್ಲುಂಟಾಗುವ ಬದಲಾವಣೆಯನ್ನು ಜನಸಂಖ್ಯಾ ಬೆಳವಣಿಗೆ ಎನ್ನುವರು. ಇದು ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕವಾಗಿರಬಹುದು. ಕೃಷಿ ಸಂಶೋಧನೆಗಿಂತ ಮೊದಲು ಪ್ರಪಂಚದ ಜನಸಂಖ್ಯೆ 15 ದಶಲಕ್ಷವಾಗಿದೆ. 1804ರಲ್ಲಿ ಪ್ರಪಂಚದ ಜನಸಂಖ್ಯೆ 1 ಬಿಲಿಯನ್ ತಲುಪಿತು. ನಂತರ ಕೈಗಾರಿಕಾ ಕ್ರಾಂತಿ ಹಾಗೂ ಜೀವನ ಮಟ್ಟದಲ್ಲಿನ ಬದಲಾವಣೆಯಿಂದ ಜನಸಂಖ್ಯಾ ಬೆಳವಣಿಗೆ ದರ ಅಧಿಕಗೊಂಡಿತು. ವಿಶ್ವಸಂಸ್ಥೆಯ ಅಂದಾಜಿನಂತೆ 2012ರ ಮಾರ್ಚ್ ರ ವೇಳೆಗೆ 7121 ದಶಲಕ್ಷ ಅಥವಾ 7 ಬಿಲಿಯನ್ಗಿಂತಲೂ ಅಧಿಕಗೊಂಡಿತ್ತು. ಪ್ರಪಂಚದ ಜನಸಂಖ್ಯಾ ಪ್ರವೃತ್ತಿ. ಜನಸಂಖ್ಯಾ ಬೆಳವಣಿಗೆಯು ಅಸಮಾನವಾಗಿದ್ದು 1970ರ ಅವಧಿಯಲ್ಲಿ ವಾರ್ಷಿಕ ಜನಸಂಖ್ಯೆ ಬೆಳವಣಿಗೆ ದರವು ಅತಿ ಗರಿಷ್ಠ ಮಟ್ಟದಲ್ಲಿ ದಾಖಲಾಗಿದ್ದು ಶೇಕಡ 2.2ಕ್ಕೆ ತಲುಪಿತ್ತು. ಆದುದರಿಂದ 20ನೇ ಶತಮಾನದ ಉದ್ದಕ್ಕೂ ಜನಸಂಖ್ಯೆಯು ನಿರಂತರ ಬೆಳವಣಿಗೆ ಆಗಿದೆ. ಈ ಅಧಿಕ ಬೆಳವಣಿಗೆಯನ್ನು ಜನಸಂಖ್ಯಾ ಸ್ಫೋಟ ಎನ್ನುವರು. 2012ರಲ್ಲಿ ಬೆಳವಣಿಗೆಯ ದರವು ಶೇಕಡ 1.1ರಷ್ಟು ಇದೆ. ಬೆಳವಣಿಗೆಯ ದರವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಡಿಮೆ ಇದ್ದು ಹಿಂದುಳಿದ ರಾಷ್ಟ್ರಗಳಲ್ಲಿ ಹೆಚ್ಚಾಗಿದೆ. ಪ್ರಶ್ನೆ 2. ಪ್ರಪಂಚದ ಜನಸಂಖ್ಯಾ ಹಂಚಿಕೆ ಬಗ್ಗೆ ಚರ್ಚಿಸಿ. ಉತ್ತರ: ಪ್ರಪಂಚದ ಜನಸಂಖ್ಯಾ ಹಂಚಿಕೆಯನ್ನು ಜನಸಾಂದ್ರತೆಯ ಮೂಲಕ ವಿಸ್ತರಿಸಲಾಗುತ್ತೆ. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಸರಾಸರಿ ಜನಸಂಖ್ಯೆಯನ್ನು ಜನಸಾಂದ್ರತೆ ಎನ್ನುವರು. ಪ್ರಪಂಚದ ಕೆಲವು ಪ್ರದೇಶಗಳು ಅಧಿಕ ಜನಸಾಂದ್ರತೆಯಿಂದಲೂ ಇನ್ನು ಕೆಲವು ಪ್ರದೇಶಗಳು ಕಡಿಮೆ ಜನಸಾಂದ್ರತೆಯಿಂದ ಕೂಡಿರುವವು. 1. ಅಧಿಕ ಜನಸಾಂದ್ರತಾ ವಲಯ. ಎ. ಏಷ್ಯಾ ಖಂಡದ ಪೂರ್ವ, ದಕ್ಷಿಣ ಮತ್ತು ಆಗ್ನೇಯ ಭಾಗಗಳು. ಬಿ. ಯುರೋಪಿನ ಪಶ್ಚಿಮ ಭಾಗಗಳು. ಸಿ. USA ಯ ಈಶಾನ್ಯ ಭಾಗ, ಕೆನಡಾದ ಆಗ್ನೇಯ ಭಾಗ. 2. ಮಧ್ಯಮ ಜನಸಾಂದ್ರತಾ ವಲಯ ಅಥವಾ ಪ್ರದೇಶಗಳು. ಎ. ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯದ ಪ್ರದೇಶಗಳು. ಉದಾಹರಣೆಗೆ ಆಫ್ರಿಕಾದ ಆಗ್ನೇಯ ಭಾಗ ಮತ್ತು ಆಸ್ಟ್ರೇಲಿಯಾದ ಪೂರ್ವ ಭಾಗಗಳು. 3. ಕಡಿಮೆ ಜನಸಾಂದ್ರತೆಯ ವಲಯ ಅಥವಾ ಪ್ರದೇಶಗಳು. ಎ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಸಮೀಪವಿರುವ ಪ್ರದೇಶಗಳು. ಬಿ. ಉಷ್ಣ ಮತ್ತು ಶೀತ ಮರುಭೂಮಿಗಳು. ಸಿ. ಸಮಭಾಜಕ ವೃತ್ತದ ಸುತ್ತಲಿನ ಅಧಿಕ ಮಳೆಯಾಗುವ ಪ್ರದೇಶಗಳು. ಏಷ್ಯಾ ಖಂಡವು ಅಧಿಕ ಜನಸಾಂದ್ರತೆಯನ್ನು, ಆಸ್ಟ್ರೇಲಿಯಾವು ಕಡಿಮೆ ಜನಸಾಂದ್ರತೆಯನ್ನು ಹೊಂದಿವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ continuation 5 marks and question and answer coming soon. Subscribe my YouTube channel, share your friends. I hope that help you all.